ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮತ್ತೆ ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಎಷ್ಟು ತೆಳು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಡಯಟಲ್ಲಿರೋದ್ರಿಂದ ಅಂದರೆ ನನ್ನ ದಿನನಿತ್ಯದ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಅಥವಾ ನೈಟ್ ಡಿನ್ನರ್ ಆಗಿರ್ಬೋದು, ಎಲ್ಲಾದ್ರೂ ಯಾವುದಾದ್ರೂ ಒಂದು ಪಲ್ಯ ಅಥವಾ ಸಲಾಡ್ಗಳಿದ್ದೇ ಇರೋದೆ ಅಂತಲೇ ಹೇಳ್ಬೋದು. ಸುಮ್ಮನೆ ಅದು ಇದು ತಿಂದು ಹಾಳಾಗೋದಕ್ಕಿಂತ ಸ್ವಲ್ಪ ಹೆಲ್ದಿಯಾಗಿರೋ ಫುಡ್ನ ತಿನ್ನಿ ಅಂತ ಹೇಳಲಿಕ್ಕೆ ಈ ವ್ಲಾಗಲ್ಲಿ ಇಷ್ಟಪಡ್ತೀನಿ. ಅದು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಇದು ಲಂಚ್, ಮಧ್ಯಾಹ್ನದ ಲಂಚ್ ಹೀಗಿರುತ್ತೆ. ಒಂದು 100 ಗ್ರಾಮಷ್ಟು ರೈಸು, ಸಾಂಬಾರು ಆ್ಯಂಡ್ ಸಲಾಡು, ಒಂದು ಬನಾನ ಪ್ರೋಟೀನಿಗೋಸ್ಕರ. ಇಷ್ಟೇ ಫ್ರೆಂಡ್ಸ್. ಅದಾದಮೇಲೆ ನಾನು ಮತ್ತು ನನ್ನಮ್ಮ ಊಟ ಮಾಡ್ಕೊಂಡ್ಬಿಟ್ಟು ಲಕ್ಷ್ಮೀ ಕಟ್ ಪೀಸ್ ಸೆಂಟರಿಗೆ ಬಂದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೌನ್ ಹೊಲಿಸ್ಲಿಕ್ಕಾಗಿರ್ಬೋದು ಅಥವಾ ಸ್ಟಿಚಿಂಗ್ ಸ್ಯಾರಿಗಳ ಪೀಸಸ್, ಕಟ್ ಪೀಸ್